ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸವಲತ್ತುಗಳ ವಿತರಣೆಯ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿ ಫೆಬ್ರವರಿ 24ರಂದು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬದ ಸಂಭ್ರಮವನ್ನು ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ನಾವೆಲ್ಲ ಸಹಕಾರಿಗಳು ಮತ್ತು ಅವರ ಹಿತೈಷಿಗಳು ಸೇರಿ ಸರಳವಾಗಿ ನಡೆಯಿಸಬೇಕು ಎಂಬ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ತಮಗೆಲ್ಲ ಗೊತ್ತೇ ಇದ್ದ ಹಾಗೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಸಹಕಾರಿ ಕ್ಷೇತ್ರದ ದೀರ್ಘ ಪಯಣ ಸುಮಾರು 4.5 ದಶಕಗಳ ಕಾಲ ಅವಿರತವಾಗಿ ದುಡಿದಂಥ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ. ಕಾರ್ಕಳದ ಒಂದು ಗ್ರಾಮದಲ್ಲಿ ಹುಟ್ಟಿ ಸಿಂಡಿಕೇಟ್ ಬ್ಯಾಂಕಿನ ನೌಕರನಾಗಿ ತದನಂತರ ಅವರು ಆಯ್ಕೆಗೊಳಿಸಿದಂಥ ಕ್ಷೇತ್ರ ಸಹಕಾರಿ ಕ್ಷೇತ್ರ. ಕಾರ್ಕಳ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಂತರ ಅವರು ಸಹಕಾರಿ ಕ್ಷೇತ್ರದಲ್ಲಿ ಹಿಂದೆ ನೋಡಿದ್ದೇ ಇಲ್ಲ. ಅವರ ದೂರದೃಷ್ಟಿತ್ವ ಸಹಕಾರಿ ಕ್ಷೇತ್ರವನ್ನು ಬೆಳೆಸಬೇಕು, ಸಹಕಾರಿ ಕ್ಷೇತ್ರ ಒಂದು ಈ ಅವಿಭಜಿತ ಜಿಲ್ಲೆಯ ಸಹಕಾರಿಗಳು ಮಾದರಿಯಾಗಿ ಬೆಳೆಯಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅನೇಕ ಕನಸುಗಳನ್ನು ಕಂಡು ಸವಾಲುಗಳನ್ನು ಎದುರಿಸಿ ಅವರು ಬೆಳೆದು ನಿಂತ ಒಂದು ಪರಿ ಈ ರಾಜ್ಯಕ್ಕೆ ಮಾತ್ರ ಅಲ್ಲ, ಈ ಜಿಲ್ಲೆಗೆ ಮಾತ್ರ ಅಲ್ಲ, ಈ ದೇಶಕ್ಕೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ಛಾಪು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಸಹಕಾರ ಕ್ಷೇತ್ರ ಎಂದರೇನು, ಈ ಸಹಕಾರಿ ಕ್ಷೇತ್ರ ಬೆಳೆದು ಬಂದ ರೀತಿ, ಇದರ ಹಿಂದಿನ ಸ್ಫೂರ್ತಿ, ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಸಹಕಾರಿ ಕ್ಷೇತ್ರದ ಉಕ್ಕಿನ ಮನುಷ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ಬ್ಯಾಂಕಿನ ಗುಣಮಟ್ಟ, ಪ್ರಾಮಾಣಿಕತೆ ಇದಕ್ಕೆಲ್ಲ ನಮಗೆ ಮಾರ್ಗದರ್ಶಕರಾಗಿ ಇಂದು ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕಿನ ಥರ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸಿ ಗ್ರಾಮೀಣ ಭಾಗದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡು ಸದೃಢವಾಗಿ ಬೆಳೆದು ನಿಂತ ಇಡೀ ದೇಶದಲ್ಲಿ ಯಾವುದಾದ್ರೂ ಸಹಕಾರಿ ವ್ಯವಸ್ಥೆಗಳಿದ್ರೆ ಅದು ನಮ್ಮ ಉಭಯ ಜಿಲ್ಲೆಯ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು, ತಾಲೂಕು ಸಹಕಾರಿ ಸಂಸ್ಥೆಗಳು, ಜಿಲ್ಲಾ ಸಹಕಾರಿ ಸಂಸ್ಥೆಗಳು ಮತ್ತು ನಮ್ಮ ಮಾತೃ ಸಂಸ್ಥೆಯಾದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದರೆ ಇದೊಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಿಗುವಂಥ ಸವಲತ್ತಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಬೇಡಿಕೆಗೆ ನಿರಂತರವಾಗಿ ಸ್ಪಂದಿಸುವಂಥ ಮಟ್ಟಕ್ಕೆ ಬೆಳೆದು ನಿಂತ ಬ್ಯಾಂಕ್ ನಮ್ಮ ಸಹಕಾರಿ ಸಂಸ್ಥೆಗಳು. ಅದಕ್ಕೆ ಕಾರಣೀಕರ್ತರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ಇಂಥ ಒಬ್ಬ ಮಹಾನ್ ನಾಯಕ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ 77ನೇ ಹುಟ್ಟುಹಬ್ಬ ನಮಗೆ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಲಕ್ಷಾಂತರ ಜನ ಸಹಕಾರಿಗಳನ್ನು ಸೇರಿಸಿ ಅವರ ಹುಟ್ಟೂರಾದಂಥ ಕಾರ್ಕಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೆವು. ನಾವೆಲ್ಲ ಸಹಕಾರಿಗಳು ಈ ಬಗ್ಗೆ ಒಂದು ಯೋಚನೆಯನ್ನು ಕೂಡ ಮಾಡಿ ಸಮಾಲೋಚನೆಯನ್ನು ಕೂಡ ಮಾಡಿದ್ದೆವು. ಆದರೆ ಈ ವಿಚಾರವನ್ನು ನಮ್ಮ ಅಧ್ಯಕ್ಷರಿಗೆ ತಿಳಿಸಿದಾಗ ಅವರು ಇದಕ್ಕೆ ಒಪ್ಪದೆ ನಮ್ಮ ಈ ವರ್ಷದ ಏನು ಹುಟ್ಟುಹಬ್ಬ ನೀವು ಮಾಡುವುದಾದರೆ ಸರಳವಾಗಿ ಮಾಡಬೇಕು ಮತ್ತು ಜನರಿಗೆ ತಲುಪುವ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶ ನೀಡುವ ರೀತಿಯಲ್ಲಿ ಆ ಹುಟ್ಟುಹಬ್ಬವನ್ನು ಮಾಡಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡಿದರು. ನಾವು ಒಂದು ಸಮಿತಿಯನ್ನು ರಚಿಸಿಕೊಂಡು
ಅವರ ಮಾರ್ಗದರ್ಶನವನ್ನು ಮೀರದೆ 77ನೇ ಹುಟ್ಟುಹಬ್ಬಕ್ಕೆ 77 ವಿವಿಧ ಆರ್ಥಿಕವಾಗಿ ನಮ್ಮ ಉಭಯ ಜಿಲ್ಲೆಯಲ್ಲಿ ಬಹಳ ಆರ್ಥಿಕವಾಗಿ ಹಿಂದುಳಿದಂತ ಅಬಲೆಯರಿಗೆ, ಅನಾಥರಿಗೆ ಮತ್ತು ಅಂಗವಿಕಲರಿಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ತೊಡಕಾಗುವಂಥ ವ್ಯವಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಾಕಾರ ಮಾಡಬೇಕು ಎಂಬ ಒಂದು ನಿರ್ಧಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾಳ್ದು 24 ತಾರೀಕಿಗೆ ಇದೇ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ 6ನೇ ಮಹಡಿಯಲ್ಲಿರುವಂಥ ಸಭಾಂಗಣದಲ್ಲಿ ನಡೆಸುವುದೆಂದು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಅವರು, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಇವರು ಮಾಡಲಿಕ್ಕಿದ್ದಾರೆ. ಅಭಿವಂದನೆಯನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ಶಕ್ತಿ ಹಾಗೂ MN ರಾಜೇಂದ್ರ ಕುಮಾರ್ ಅವರ ಅತಿ ಆಪ್ತರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ M ವೀರಪ್ಪ ಮೊಯ್ಲಿ ಅವರು ಮಾಡಲಿಕ್ಕಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಹಿಂದೆ ಕೂಡ ಅತಿ ಹೆಚ್ಚು ಸಹಕಾರ ನೀಡಿ ನಮ್ಮ ಸಹಕಾರಿ ತತ್ವವನ್ನು ದೇಶದಾದ್ಯಂತ ಬಿತ್ತರಿಸಿದವರು ತಾವು. ರಾಜೇಂದ್ರ ಕುಮಾರ್ ಅವರ ವ್ಯಕ್ತಿತ್ವ, ರಾಜೇಂದ್ರ ಕುಮಾರ್ ಅವರ ಕಾರ್ಯಯೋಜನೆ, ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಎಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಪ್ರತಿಷ್ಠಿತ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ನಮ್ಮ ಊರಿಂದ ಹೋದಂಥ ಒಬ್ಬ ಸಹಕಾರಿ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ತಮ್ಮ ಪಾಲು ಬಹಳಷ್ಟಿದೆ. ಅವರು ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಈ ಸಹಕಾರಿ ಕ್ಷೇತ್ರವನ್ನು ಉತ್ತುಂಗಕ್ಕೇರಿಸಬೇಕು. ಸಹಕಾರಿ ಕ್ಷೇತ್ರ ಇದೊಂದು ಅದ್ಭುತವಾದಂಥ ಕ್ಷೇತ್ರವಾಗಿ ಪರಿವರ್ತನೆ ಆಗಬೇಕು. ಅವರ 77ನೇ ಹುಟ್ಟುಹಬ್ಬ ಸಹಕಾರಿಗಳ ಹುಟ್ಟುಹಬ್ಬ ಆಗಿ ರೀತಿ ಆಚರಣೆ ಆಗಬೇಕು ಎಂಬುದೇ ನಮ್ಮೆಲ್ಲರ ಆಶಯ.